ನಮ್ಮ ಬೀದರ್ ಜಿಲ್ಲೆಯು ಅತ್ಯಂತ ಸುಪ್ರಸಿದ್ಧವಾಗಿರುವಂಥ ಕಲೆ ಮತ್ತು ಶಿಲ್ಪಕಲೆಯನ್ನು ಹೊಂದಿರುವಂಥ ಜಿಲ್ಲೆಯಾಗಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕಲ್ಯಾಣ ಚಾಲುಕ್ಯರು ಆಳ್ವಿಕೆ ಮಾಡಿರುವಂಥ ಸಂದರ್ಭದಲ್ಲಿ ನಮ್ಮ ಬಸವ ಕಲ್ಯಾಣ ಭಾಗದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಮೊನ್ನೆ ಸುಮಾರು ಒಂದು ವಾರಗಳ ಹಿಂದೆ ನಾರಾಯಣಪುರ ಗ್ರಾಮದಲ್ಲಿ ಏನಪ್ಪ ಅಂದ್ರೆ ಒಂದು ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ಅವರೇನಪ್ಪ ಅಂದ್ರೆ ನಮ್ಮ ಪುರಾತನ ಪ್ರಾಚೀನ ಏನಪ್ಪ ಅಂದ್ರೆ ಶಿಲ್ಪಕಲೆಗಳು ಅಂತ ಶಿಲ್ಪಕಲೆಗಳು, ನಾಗದೇವತೆ, ಶಿವಲಿಂಗ, ಶಿವನ ಮೂರ್ತಿ ಸೇರಿದಂಥ ಅನೇಕ ಮೂರ್ತಿ ಶಿಲ್ಪಕಲೆ ಹಾಗೂ ಶಾಸನಗಳು ಕೂಡ ಕನ್ನಡದಲ್ಲಿ ಅದರ ಆ ಸಂದರ್ಭದಲ್ಲಿ ಬರುವಂಥ ಶಾಸನಗಳು ಕೂಡ ಸಿಕ್ಕಿದ್ದವು. ಸೊ ಇವತ್ತು ನಾನು ಕೇಂದ್ರ ಸರ್ಕಾರಕ್ಕೆ ಮೊನ್ನೆ ನಾನು ಪತ್ರ ಬರೆದಿದ್ದೀನಿ, ನಮ್ಮ ಡೈರೆಕ್ಟರ್ ಜನರಲ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ನವದೆಹಲಿ ಅವರಿಗೆ. ಯಾಕಂದ್ರೆ ಇಲ್ಲಿ ಪುರಾತನವಾದಂಥ ಶಿಲ್ಪಕಲೆಗಳು ದೊರೆತಿರೋದ್ರಿಂದ ನಮ್ಮ ಮುಂದಿನ ಪೀಳಿಗೆಗೆ ಅಂದರೆ ಗತವೈಭವ ಏನಪ್ಪ ಅಂದ್ರೆ ನಮ್ಮಲ್ಲಿ ಯಾವ ರೀತಿ ನಮ್ಮ ಕಲೆ, ಸಾಹಿತ್ಯ, ಸಂಸ್ಕೃತಿ ಇತ್ತು ಅನ್ನೋದಕ್ಕೆ ಇದು ಹಿಡಿದ ಕೈಗನ್ನಡಿಯಾಗಿದೆ. ಸೊ ಆ ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಏನಪ್ಪ ಅಂದರೆ ಇದ್ರ ಬಗ್ಗೆ ನಮ್ಮ ನಾರಾಯಣಪುರ ಇಡೀ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.